ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯವರೇ, ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಅದು ಸಾಮಾನ್ಯ ಅಲ್ಲ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ದೊಡ್ಡ ಬದಲಾವಣೆ. ಈ ದೊಡ್ಡ ಬದಲಾವಣೆಗೆ ಈಶ್ವರನೇ ಕೊಟ್ಟ ಸಂಕೇತ ಇದು. ಆದ್ದರಿಂದ ಒಂಟಿಯಾಗಿ ಶಾಂತ ಮನಸ್ಸಿನಿಂದ ಕೊನೆಯವರೆಗೂ ಕೇಳಿ. ಸಿಂಹರಾಶಿಯವರು ಅಂದ್ರೇ ಧೈರ್ಯ ತುಂಬಿದ, ಸ್ವಾಭಿಮಾನಿ, ನಾಯಕತ್ವ, ನೇರ ನಡತೆ ಇರುವವರು. ಆದರೆ ನಿಮ್ಮ ಅತಿ ದೊಡ್ಡ ಶತ್ರು ನಿಮ್ಮ ಅತಿಯಾದ ನಂಬಿಕೆ ಮತ್ತು ನಾನು ಎಲ್ಲವನ್ನು ನಿಭಾಯಿಸಬಲ್ಲೆ ಎನ್ನುವ ಭಾವನೆ. ಕಳೆದ ಕೆಲವು ವರ್ಷಗಳಿಂದ ನೀವು ಹೊತ್ತುಕೊಂಡಿರುವ ಹೊಣೆಗಾರಿಕೆ, ನೋವು, ಅವಮಾನ, ಹಣದ ಒತ್ತಡ, ಮಾನಸಿಕ ಕಳವಳ ಎಲ್ಲವೂ ಈಗ ಮಿತಿ ಮೀರಿದೆ. ಆದರೆ ಹೊರಗಿನಿಂದ ನೋಡಿದರೆ ನೀವು ಇನ್ನೂ ಬಲಿಷ್ಠರಂತೆ ಕಾಣಿಸ್ತಾ ಇರ್ತೀರ. ಇದೇ ಸಿಂಹರಾಶಿಯ ಶಕ್ತಿ. ಹಾಗೆಯೇ ಶಾಪವೂ ಹೌದು. 2026ನೇ ವರ್ಷ ಸಿಂಹರಾಶಿಯವರ ಜೀವನದಲ್ಲಿ 2 ಭಾಗವಾಗಿ ವಿಭಜನೆ ಮಾಡಲಾಗುತ್ತೆ. ಒಂದು ಭಾಗದಲ್ಲಿ ಹಳೆಯ ನೋವುಗಳ ಅಂತ್ಯ, ಮತ್ತೊಂದು ಭಾಗದಲ್ಲಿ ಹೊಸ ಅಧಿಕಾರ, ಹೊಸ ಗೌರವ, ಹೊಸ ಅವಕಾಶಗಳು. ಆದರೆ ಈ ಎರಡರ ಮಧ್ಯೆ ಒಂದು ದೊಡ್ಡ ಪರೀಕ್ಷೆ ಕೂಡ ಇದೆ. ಈ ಪರೀಕ್ಷೆಯಲ್ಲಿ ನೀವು ಸೋತ್ರೆ ಮತ್ತೆ ಹಿಂದಕ್ಕೆ ಬೀಳ್ತೀರಾ, ಗೆದ್ರೆ ನಿಮ್ಮ ಜೀವನವೇ ಬದಲಾಗುತ್ತೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಅ, ಸ, ರ, ಮ ಅಕ್ಷರ ಹೊಂದಿರುವ ವ್ಯಕ್ತಿಗಳಿಂದ ಎಚ್ಚರಿಕೆ ಅಗತ್ಯ. ಈ ವ್ಯಕ್ತಿಗಳು ನಿಮ್ಮನ್ನು ಗೌರವಿಸುವಂತೆ ನಡೆಸ್ತಾರೆ, ಆದರೆ ಒಳಗೊಳಗೆ ನಿಮ್ಮ ಸ್ಥಾನವನ್ನು, ನಿಮ್ಮ ಗೌರವವನ್ನು, ನಿಮ್ಮ ಹಣವನ್ನು ಕಿತ್ತಿಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಕೆಲಸದ ಸ್ಥಳದಲ್ಲಿರ್ಬೋದು, ಕುಟುಂಬದೊಳಗೆ ಇರಬಹುದು, ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು. ವಿಶೇಷವಾಗಿ ಮಹಿಳೆಯೊಬ್ಬಳಿಂದ ಸಿಂಹರಾಶಿಯವರಿಗೆ ಮಾನಸಿಕ ತೊಂದರೆ ಆಗುವ ಸಾಧ್ಯತೆ ಇದೆ. ಆಕೆ ನಿಮ್ಮ ಮೇಲೆ ಪ್ರಭಾವ ಬೀರುವ ಪ್ರಯತ್ನವನ್ನು ಮಾಡ್ತಾ ಇರ್ತಾಳೆ. ನಿಮ್ಮ ನಿರ್ಧಾರಗಳನ್ನು ಗೊಂದಲಕ್ಕೆ ಈಡು ಮಾಡ್ತಾ ಇರ್ತಾಳೆ. ಸಿಂಹರಾಶಿಯವರೇ, ನೀವು ನಾಯಕತ್ವ ಹೊಂದಿದವರು, ಆದರೆ ಇತ್ತೀಚೆಗೆ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂತೆ ಆಗ್ತಾ ಇದೆ. ನೀವು ಹೇಳಿದ ಮಾತುಗಳಿಗೆ ವಿರೋಧ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ನಿಮ್ಮ ಸುತ್ತಮುತ್ತಲಿನವರೇ ಆಗಿರ್ತಾರೆ. ನಿಮ್ಮ ಶಕ್ತಿಯನ್ನು ಕುಗ್ಗಿಸುವ ಪ್ರಯತ್ನವನ್ನು ಯಾವಾಗಲೂ ಮಾಡ್ತಾನೆ ಇರ್ತಾರೆ. ನಿಮ್ಮ ಹೆಸರಿನಲ್ಲಿ ಕೆಲಸ ಮಾಡಿಕೊಂಡು ನಿಮ್ಮನ್ನೇ ಪಕ್ಕಕ್ಕೆ ತಳ್ತಾ ಇರ್ತಾರೆ. 2026ರಲ್ಲಿ ಈ ಸತ್ಯ ಬಹಿರಂಗವಾಗ್ತಾ ಇದೆ. ಅದು ನಿಮಗೆ ನೋವನ್ನು ಕೊಡುತ್ತೆ, ಆದರೆ ಅದೇ ನಿಮ್ಮ ಕಣ್ಣು ತೆರೆಸುವ ಕ್ಷಣ ಕೂಡ ಆಗಿರುತ್ತೆ. ಈ ವರ್ಷ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಅದು ಏನು ಅಂತಂದರೆ, ಇನ್ನು ಯಾರನ್ನೂ ಅತಿಯಾಗಿ ನಂಬೋದಿಲ್ಲ ಅನ್ನುವ ನಿರ್ಧಾರ. ಹಣಕಾಸಿನ ವಿಷಯದಲ್ಲಿ ಸಿಂಹರಾಶಿಯವರು ದೊಡ್ಡ ಏರಿಳಿತವನ್ನು ಅನುಭವಿಸ್ತಾ ಇರ್ತಾರೆ. ಹಣ ಬರುತ್ತೆ, ಆದರೆ ಉಳಿಯೋದಿಲ್ಲ. ಸಾಲದ ಒತ್ತಡ ಹೆಚ್ಚಾಗುತ್ತೆ. ಯಾರಿಗೋ ಸಹಾಯ ಮಾಡಿದ ಹಣ ಮರಳಿ ಬಂದಿಲ್ಲ. 2026ರಲ್ಲಿ ಒಂದು ದೊಡ್ಡ ಹಣಕಾಸಿನ ಅವಕಾಶ ಬರುತ್ತೆ, ಆದರೆ ಅದನ್ನು ತಪ್ಪಾಗಿ ನಿರ್ಧಾರ ಮಾಡಿದರೆ ದೊಡ್ಡ ನಷ್ಟವಾಗಬಹುದು. ಯಾವುದೇ ಸಹಿ ಮಾಡುವ ಮೊದಲು, ಯಾವುದೇ ಪಾಲುದಾರಿಕೆ ಮಾಡುವ ಮೊದಲು 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಮಾತಿನ ಒಪ್ಪಂದ ಮೇಲೆ ನಂಬಿಕೆ ಇಡೋದಕ್ಕೆ ಹೋಗಬೇಡಿ. ಎಲ್ಲವೂ ಬರವಣಿಗೆಯಲ್ಲಿ ಇರಲೇಬೇಕು. ಸಿಂಹರಾಶಿಯವರ ಆರೋಗ್ಯದ ವಿಷಯದಲ್ಲಿ ಈ ವರ್ಷ ವಿಶೇಷ ಎಚ್ಚರಿಕೆ ಅಗತ್ಯ. ಹೃದಯ ಸಂಬಂಧಿ ಸಮಸ್ಯೆಗಳು, ರಕ್ತದೊತ್ತಡ, ನಿದ್ದಾಹೀನತೆ, ಕೋಪ, ನಿಯಂತ್ರಣ ಸಮಸ್ಯೆಗಳು ಕಾಣಿಸಿಕೊಳ್ಬೋದು. ನಿಮ್ಮ ಕೋಪನೇ ನಿಮ್ಮ ಶತ್ರು ಆಗಬಹುದು. ಆದ್ದರಿಂದ ಪ್ರತಿದಿನ ಕೂಡ ಬೆಳಿಗ್ಗೆ ಸೂರ್ಯ ದೇವನಿಗೆ ನೀರು ಅರ್ಪಿಸಿ. ಓಂ ಹಾಂ ಹ್ರೀಂ ಹೌಂ ಸೂರ್ಯಾಯ ನಮಃ ಅಂತ 11 ಬಾರಿ ಜಪ ಮಾಡಿ. ಇದು ನಿಮ್ಮ ಒಳಗಿನ ಅಗ್ನಿಯನ್ನು ಸಮತೋಲನವಾಗಿ ಮಾಡುತ್ತೆ. ಸಿಂಹರಾಶಿಯವರ ದಾಂಪತ್ಯ ಮತ್ತು ಪ್ರೀತಿ ಜೀವನದಲ್ಲಿ 2026 ನಿರ್ಣಾಯಕ ವರ್ಷ. ಕೆಲವರಿಗೆ ಸಂಬಂಧ ಮುರಿಬಹುದು, ಕೆಲವರಿಗೆ ಹೊಸ ಸಂಬಂಧ ಶುರುವಾಗಬಹುದು. ಆದರೆ ಎರಡೂ ಸಂದರ್ಭದಲ್ಲೂ ಸ್ವಾಭಿಮಾನವನ್ನು ಕಳೆದುಕೊಳ್ಬೇಡಿ. ನಿಮ್ಮನ್ನು ಗೌರವಿಸದ ಸಂಬಂಧ ನಿಮ್ಮ ಜೀವನಕ್ಕೆ ಅಗತ್ಯವಿಲ್ಲ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇದ್ದರೂ ಕೂಡ ಕೊನೆಯದಾಗಿ ಸಂತೋಷದ ಸುದ್ದಿ ಸಿಗುವ ಯೋಗ ಇದೆ. ಈ ವರ್ಷ ಶನಿವಾರ ಮತ್ತು ಭಾನುವಾರ ದಿನಗಳು ಸಿಂಹರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ದಿನಗಳು. ಪ್ರತಿ ಭಾನುವಾರ ಸೂರ್ಯ ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ, ಪ್ರತಿ ಶನಿವಾರ ಪರಮೇಶ್ವರನಿಗೆ ಶನೀಶ್ವರನಿಗೆ ಎಳ್ಳಿ ದೀಪ ಹಚ್ಚಿ ಕಪ್ಪು ಎಳ್ಳು ದಾನ ಮಾಡಿ. ಇದರಿಂದ ಶತ್ರುಬಾಧೆ, ದೃಷ್ಟಿದೋಷ ಕಡಿಮೆಯಾಗುತ್ತೆ. ಜೊತೆಗೆ ಮಂಗಳವಾರ ಹನುಮಂತನ ಗುಡಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ. ಇದು ನಿಮ್ಮ ಶಕ್ತಿ, ಧೈರ್ಯವನ್ನು ಹೆಚ್ಚಿಸುತ್ತೆ. ಸಿಂಹರಾಶಿಯವರೇ, ನೀವು ಜನ್ಮಜಾತ ನಾಯಕ, ಆದರೆ ಈಗ ನೀವು ನಿಮ್ಮ ಶಕ್ತಿಯನ್ನು ಮರುಪಡೆಯುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಸೂಚನೆ ಅನ್ನೋದು ಬರುತ್ತೆ. ಅದು ಕನಸಿನ ಮೂಲಕ ಆಗಿರ್ಬೋದು, ಅಥವಾ ಯಾರಾದರೂ ಹೇಳುವ ಮಾತಿನ ಮೂಲಕ ಆಗಿರಬಹುದು, ಅಥವಾ ಈ ವಿಡಿಯೋ ಮೂಲಕನೇ ಆಗಿರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ.
ಈ ವರ್ಷ ನಿಮ್ಮ ಸ್ಥಾನವನ್ನು ಮರುಪಡಿತೀರಾ, ಆದರೆ ಅದಕ್ಕಾಗಿ ಕೆಲವು ಜನರನ್ನು ಕಳೆದುಕೊಳ್ಬೇಕಾಗುತ್ತೆ. ಅದು ತಪ್ಪಲ್ಲ, ಅದು ಶುದ್ಧೀಕರಣ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಾಕಿದರೆ ಒಂದು ಲೈಕ್ ಕೊಡಿ. ಕಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಸಿಂಹರಾಶಿಯವರು ಎಲ್ಲರೂ ಈ ವಿಡಿಯೋ ನೋಡಲೇಬೇಕು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.